ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಯು ಎ ಎನ್ ಯಾವ ರೀತಿ ರಿಕವರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮಾಮೂಲಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಯು ಎನ್ ಆಕ್ಟಿವೇಟ್ ಮಾಡಿದಾದ್ಮೇಲೆ ನಾವು ಅದನ್ನ ಬಳಸಿದ್ರೆ ಮರ್ತೋಗ್ತೀವಿ. ಸೊ ಆಗ ಮರ್ತೋದಂತ ಸಂದರ್ಭದಲ್ಲಿ ಈ ಯು ಎನ್ ನಂಬರ್ನ ಮತ್ತೆ ಮರುಪಡೆಯೋದಕ್ಕೆ ಒಂದು ಆಪ್ಷನ್ ಇದೆ. ಸೊ ಅದು ಈ ಯು ಎನ್ ಹೋಮ್ ಪೇಜ್ ಬನ್ನಿ, ಇಲ್ಲಿ ನೋ ಯುವರ್ ಯು ಎನ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಲಿಂಕ್ ಎಕ್ಸ್ಪೈರ್ ಆಗಿದೆ, ಫೈನ್. ಮತ್ತೆ ಕ್ಲಿಕ್ ಮಾಡಿ, ಈ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನಿಮಗೆ ಗೊತ್ತಿರಬೇಕು. ಈ ಮೊಬೈಲ್ ನಂಬರು ನೀವು ಯು ಎನ್ ಆಕ್ಟಿವೇಟ್ ಮಾಡೋಗೆ ಯಾವ ಮೊಬೈಲ್ ನಂಬರ್ ಆದ್ರೆ ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರ್ ಕೊಟ್ರೆ ಮಾತ್ರನೇ ಇದು ವರ್ಕ್ ಆಗೋದು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಸೊ ನಾನಿಲ್ಲಿ ನನ್ನ ಮೊಬೈಲ್ ನಂಬರ್ನ ಹಾಕ್ತೀನಿ, ಮತ್ತೆ ಇಲ್ಲಿ ಕ್ಯಾಪ್ಷಾ ಎಂಟರ್ ಮಾಡಿ. ಮೇಲ್ಗಡೆ ಏನಾದ್ರೆ ಟೆಕ್ಸ್ಟ್ ತೋರಿಸ್ತಿದಾರೋ ಅದೇ ಟೆಕ್ಸ್ಟ್ನ ಇಲ್ಲಿ ಟೈಪ್ ಮಾಡಿ. ಸೊ ಒ ಟಿ ಪಿನ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೆ ಒ ಟಿ ಪಿ ಕೂಡ ಬಂದಿದೆ. ಸೊ ಈಗ ವ್ಯಾಲಿಡೇಟ್ ಮಾಡೋಣ ಒ ಟಿ ಪಿನ. ಓಕೆ, ಕ್ಯಾಪ್ಷಾ ಎಂಟರ್ ಮಾಡಿದಾದ್ಮೇಲೆ ವ್ಯಾಲಿಡೇಟ್ ಮಾಡಬೇಕು. ಮತ್ತೆ ನೀವು ಕ್ಯಾಪ್ಷಾ ಎಂಟರ್ ಮಾಡಬೇಕಾಗುತ್ತೆ. ಏನಾಗಿದೆ ಅನ್ನೋ ನನಗೂ ಗೊತ್ತಿಲ್ಲ, ಒಂದು ನಿಮಿಷ ನೋಡ್ಕೊಂಡ್ ಬರ್ತೀನಿ. ಸೊ ಒ ಟಿ ಪಿ ಮತ್ತೆ ಒ ಟಿ ಪಿ ಐ ಡಿ ಅಂತ ಎರಡು ಕಳಿಸಿರ್ತಾರೆ, ಅದ್ರಲ್ಲಿ ಒ ಟಿ ಪಿನ ಟೈಪ್ ಮಾಡಿ, ಮತ್ತೆ ಇದನ್ನ ಕ್ಯಾಪ್ಷನ್ ಮತ್ತೆ ಹಾಕಿ. ಎಷ್ಟು ಸಾರಿ ಕೇಳ್ತಿದ್ಯಾ ನೋಡಿ, ಗೌರ್ಮೆಂಟ್ ವೆಬ್ಸೈಟ್ಸ್ ಎಲ್ಲ ಇದೇ ಕಥೆ ಆಗೋಯ್ತು. ಈಗ ಒ ಟಿ ಪಿ ವ್ಯಾಲಿಡೇಷನ್ ಸಕ್ಸಸ್ ಆಗಿದೆ. ಸೊ ಇಲ್ಲಿ ನಿಮ್ಮನ್ನ ಹೆಸರು ಕೊಡಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ಮತ್ತೆ ಇದರಲ್ಲಿ ನೀವು ಯಾವ್ದ್ರ ಮುಖಾಂತರ ವ್ಯಾಲಿಡೇಟ್ ಮಾಡಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಧಾರ, ಪ್ಯಾನ್ ಅಥವಾ ಮೆಂಬರ್ ಐ ಡಿ ಅಂತನ. ನಾನು ಆಧಾರ್ ಜೊತೆನೇ ಹೋಗ್ತೀನಿ, ಮತ್ತೆ ನನ್ನ ಆಧಾರ್ ನಂಬರ್ ಹಾಕ್ತೀನಿ. ಮತ್ತೆ ಇಲ್ಲಿ ರೀಕ್ಯಾಪ್ಷಾ, ಇನ್ನೊಂದು ರೀಕ್ಯಾಪ್ಷಾ ಮತ್ತೆ ಹಾಕ್ಬೇಕು. ಈ ವೆಬ್ಸೈಟ್ ಅಲ್ಲಿ ಯಾಕೋ ತುಂಬಾ ರೀಕ್ಯಾಪ್ಷಾಸ್ ಕೇಳ್ತಾ ಇದಾವೆ. ಸೊ ಇಲ್ಲಿ ಫೈನಲಿ ನಮ್ಮ ಯು ಎನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ಬೇಕಿದ್ರೆ ನೀವೆಲ್ಲ ಸೇವ್ ಮಾಡಿಟ್ಕೊಳ್ಳಿ, ಒಂದ್ ವೇಳೆ ಮತ್ತೆ ಮರ್ತೋಗಿದ್ರೆ. ಆದ್ರೆ ಇದು ಸಿಂಪಲ್ ಪ್ರೊಸೀಜರು. ಇಲ್ಲಿ ಏನಂದ್ರೆ ಒಂದೇ ಒಂದು ಪ್ರೊಸೀಜರು, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರು ಯಾವ್ದಾದ್ರೆ ಯು ಎನ್ ಆಕ್ಟಿವೇಶನ್ ಟೈಮಲ್ಲಿ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಇದ್ರೆ ಮಾತ್ರನೇ ನೀವು ಮತ್ತೆ ಯು ಎನ್ ನಂಬರ್ನ ಯು ಎನ್ ವೆಬ್ಸೈಟ್ ಇಂದ ಪಡೆಯೋ ಸಾಧ್ಯ, ಇಲ್ಲಾಂದ್ರೆ ಆಗೋದಿಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಯು ಎನ್ ಪೋರ್ಟಲ್ ಅಲ್ಲಿ ಯಾವ ರೀತಿ ಲಾಗಿನ್ ಆಗ್ಬೋದು ಮತ್ತೆ ಏನೇನು ಆಪ್ಷನ್ಸ್ ಇದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.